ಮಕ್ಕಳೇ, ನಿಮ್ಮ FA1 ಎಕ್ಸಾಮ್ಗೆ ಲಾಸ್ಟ್ ಮಿನಿಟ್ ಅಲ್ಲಿ ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಟಾಪರ್ಸ್ಗಳಲ್ಲಿರ್ತೀರಾ, ಹಾಗೆ ಯಾವ ಒಂದು ಮಿಸ್ಟೇಕ್ಸ್ಗಳಿಂದ ನೀವು ಮಾರ್ಕ್ಸ್ಗಳನ್ನ ಲೂಸ್ ಮಾಡ್ಕೊಳ್ತೀರಾ ಅದನ್ನ ಬಿಡಿ ಬಿಡಿಯಾಗಿ ಹೇಳ್ತೇನೆ. ಲೆಟ್ ಅಸ್ ಸ್ಟಾರ್ಟ್. ಇವತ್ತಿನ ಕ್ಲಾಸ್ನಲ್ಲಿ ಏನನ್ನ ಓದಬೇಕು, ವಾಟ್ ಟು ಸ್ಟಡಿ, ಯಾವುದನ್ನ ಇಗ್ನೋರ್ ಮಾಡಬೇಕು. ಲೈಫಲ್ಲಿ ಎಲ್ಲದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇಲ್ಲ ಅಲ್ಲ, ಹೀಗಾಗಿ ಇಗ್ನೋರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಹೌ ಟು ರಿವೈಸ್ ಫಾಸ್ಟ್, ಹೇಗೆ ಬೇಗನೆ ರಿವೈಸ್ ಮಾಡಬೇಕು. ಹೌ ಟು ಅವಾಯ್ಡ್ ಸಿಲ್ಲಿ ಮಿಸ್ಟೇಕ್ಸ್, ಯಾವ ಮಿಸ್ಟೇಕ್ಸ್ಗಳಿಂದ ನಮ್ಮ ಮಾರ್ಕ್ಸ್ಗಳು ಹೋಗ್ತಾ ಇದೆಯೋ ಅದನ್ನು ಹೇಗೆ ಈಸಿ ಅವಾಯ್ಡ್ ಮಾಡಬೇಕು, ಅದನ್ನೇ ಈ ಕ್ಲಾಸಲ್ಲಿ ತಿಳ್ಕೊಳ್ತೇವೆ. ಈಗ ಪ್ರಾಮಾಣಿಕವಾಗಿ ಒಂದು ಕ್ವಶನ್ ಅನ್ನ ಕೇಳ್ತೇನೆ, ನೀವು ಆನ್ಸರ್ ಅನ್ನ ಮಾಡಬೇಕು. ಕ್ಯಾನ್ ಐ ಎಕ್ಸ್ಪ್ಲೇನ್ ಟುಡೇಸ್ ಚಾಪ್ಟರ್ ವಿದೌಟ್ ಲುಕಿಂಗ್ ಅಟ್ ದ ಬುಕ್? ಫಾರ್ ಎಕ್ಸಾಂಪಲ್, ಇವತ್ತು ನೀವು ಒಂದು ಚಾಪ್ಟರ್ ಅನ್ನ ಓದಿದ್ದೀರಾ ಅನ್ಕೋಣ. ನೀವು ಟೆಕ್ಸ್ಟ್ ಬುಕ್ ಅನ್ನ ನೋಡದೆ ನನಗೆ ಹೇಳ್ಬಹುದಾ ನೀವು ಏನೇನು ಓದಿದ್ದೀರಾ ಅಂತ? ನೋಟ್ಬುಕ್ ಅನ್ನ ಕ್ಲೋಸ್ ಮಾಡಿ 5 ಪಾಯಿಂಟ್ಸ್ಗಳನ್ನ ಏನು ಓದಿದ್ದೀರೋ ಅದನ್ನ ಬರೀರಿ. ಪ್ರತಿಯೊಬ್ಬರೂ ಮಾಡಿ, ಯಾಕಂದ್ರೆ ಆಟ್ ದ ಎಂಡ್ ಆಫ್ ದ ಡೇ ಎಕ್ಸಾಮ್ ಹಾಲಲ್ಲಿ ನೀವು ಬರೀಲೇಬೇಕು. ಬರೀ ಓದ್ತಾ ಹೋದ್ರೆ ಏನೂ ಲಾಭ ಇಲ್ಲ. ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಾದ್ಮೇಲೆ ಕೀವರ್ಡ್ಸ್ಗಳಿರಬಹುದು, ಫಾರ್ಮುಲಾಸ್ಗಳಿರಬಹುದು, ಏನು ರಿಲೇಟೆಡ್ ಇದೆಯೋ ಅದನ್ನ ಬರಿತಾ ಹೋಗಿ. ಇದನ್ನ ನೀವು ಮಾಡಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ನನಗೂ ಸಹ ಅರ್ಥ ಆಗತ್ತೆ ಯು ಆರ್ ವಿತ್ ಮೀ ಅಂತ. ನೆಕ್ಸ್ಟ್ ಚಾಪ್ಟರ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಚಾಪ್ಟರ್ ಇದೆ ಅನ್ಕೋಣ. ಇದರಲ್ಲಿ ಮಸ್ಟ್ ನೋ, ಗೊತ್ತಿರಲೇಬೇಕು. ಇವುಗಳನ್ನ ನಾವು ಪದೇ ಪದೇ ಕ್ಲಾಸಸ್ಗಳಲ್ಲಿ 10 ಸ್ಟಾರ್ ಅಂತ ಹೇಳ್ತಾ ಇರ್ತೇವೆ. ಶುಡ್ ನೋ 5 ಸ್ಟಾರ್, ಇವು ಸ್ವಲ್ಪ ಇಂಪಾರ್ಟೆಂಟು. ಗುಡ್ ಟು ನೋ ಇದು 2 ಸ್ಟಾರ್. 10 ಸ್ಟಾರ್ ಅಂದರೆ PYQs, ಹಿಂದಿನ ವರ್ಷದ ಬೋರ್ಡ್ಸ್ಗಳಲ್ಲಿ ಯಾವ ಕ್ವಶನ್ಸ್ಗಳು ಬಂದಿವೆ. ಶುಡ್ ನೋ ಅಂದರೆ ಟೆಕ್ಸ್ಟ್ ಬುಕ್ನ ಎಕ್ಸಸೈಸ್ ಕ್ವಶನ್ಸ್ಗಳಿಂದ ಬಂದಿರುವಂತಹದ್ದು. ಹಾಗೆ ಗುಡ್ ಟು ನೋ ಅಂದರೆ ಇವೆರಡರಲ್ಲೂ ಕವರ್ ಆಗದೆ ಇರುವಂತಹದ್ದು. ಹೀಗಿರಬೇಕಾದ್ರೆ ಇದಕ್ಕೆ ನೀವು ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು. ಅದಾದ್ಮೇಲೆ ಇದು ಕೊನೆಯಲ್ಲಿ ಇದಕ್ಕೆ ಬರಬೇಕು. ಈ 3 ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಈ ಗುಡ್ ಟು ನೋದಲ್ಲಿ ಬಹಳಷ್ಟು LBAಗಳ ಕ್ವಶನ್ಸ್ಗಳು ಬರುತ್ತೆ. ಆದರೆ ನಮ್ಮ ಮೇನ್ ಫೋಕಸ್ ಇರಬೇಕಾಗಿರೋದು ಮಸ್ಟ್ ನೋ ಮತ್ತೆ ಶುಡ್ ನೋ ಕ್ವಶನ್ಸ್ಗಳಲ್ಲಿ. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗೆ ಇಂತಹದೇ LBAಸ್ಗಳ ಮೇಲೆ ವಿಡಿಯೋಸ್ಗಳನ್ನ ಮಾಡಿದ್ದೇವೆ, PYQಸ್ಗಳ ಮೇಲೆ ವಿಡಿಯೋಸ್ಗಳನ್ನ ಮಾಡಿದ್ದೇವೆ. ಇವುಗಳ ಲಿಂಕು ಹಾಗೆ ಅಪ್ ಟು ಡೇಟ್ ಆಗಿರ್ಬೇಕಂದ್ರೆ ಪರೀಕ್ಷೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲವೂ ಅಲ್ಲೇ ಸಿಗತ್ತೆ. ಓಕೆ, ಬಹಳಷ್ಟು ಮಕ್ಕಳು ಓದ್ತಾರೆ, ರಿವಿಷನ್ನೂ ಸಹ ಮಾಡ್ತಾರೆ, ಆದರೂ ಸಹ ಮಾರ್ಕ್ಸ್ ಅನ್ನ ಯಾಕೆ ಕಳ್ಕೊಳ್ತಾರೆ ಸರ್? ರಿಯಲ್ ರೀಸನ್ ಅನ್ನ ಕೇಳುವಂತಹ ಸಮಯ ಬಂದಿದೆ. ಓದಿರ್ತೀರಾ, ರಿವಿಷನ್ನು ಮಾಡಿರ್ತೀರಾ, ಎಕ್ಸಾಮ್ ಹಾಲಲ್ಲಿ ಕೂತಾಗ ನಿಮ್ಗೆ ಏನೂ ಬರಲ್ಲ. ಯಾಕಂದ್ರೆ ನೀವು ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದಲ್ಲ, ಗಡಿಬಿಡಿ ಮಾಡ್ತೀರಾ. ಇದೇ ನನ್ಗೆ ಗೊತ್ತೇ ಇದೆಯಲ್ಲ. ಹೀಗಾಗಿ ಪ್ಲಾಸ್ಟಿಕದನಕ್ಕೆ ಕಾರಣಗಳು, ರೀಸನ್ಸ್ಗಳನ್ನ ಬರೆಯೋ ಜಾಗದಲ್ಲಿ ಪರಿಣಾಮಗಳನ್ನ, ಔಟ್ಕಮ್ಸ್ಗಳನ್ನ ಬರೀತೀರಾ. ಕ್ವಶನ್ ಅನ್ನ ಕರೆಕ್ಟ್ ಆಗಿ 2 ಸಲ ಓದಲೇಬೇಕು. ಕೀವರ್ಡ್ಸ್ಗಳನ್ನ ಹಾಕದೇ ಇರೋದು, ಯಾವುದೋ ಒಂದು ಕಾಗೆ ಗುಬ್ಬಿ ಕತೆ ಬರೋದು, ಆ ರೀತಿ ಮಾಡಬಾರ್ದು. ಆನ್ಸರ್ಸ್ಗಳಲ್ಲಿ ಮ್ಯಾಥ್ಸಲ್ಲಿ ನಿಮ್ಮ ಫಾರ್ಮುಲಾಸ್ಗಳಿರಬೇಕು, ಹಾಗೆ ಲ್ಯಾಂಗ್ವೇಜಸ್ಗಳಲ್ಲಿ ಕೀವರ್ಡ್ಸ್ಗಳಿರಬೇಕು. ನಮ್ಮ ಸೋಷಿಯಲ್ ಸೈನ್ಸಲ್ಲಂತೂ ಕೀವರ್ಡ್ಸೇ ನಮ್ಮ ಎಲ್ಲ ಸಹ ಆಗಿದೆ. ಹೀಗಾಗಿ ಕೀವರ್ಡ್ಸ್ಗಳನ್ನ ಇನ್ಕ್ಲೂಡ್ ಮಾಡಿ. ಪುವರ್ ಹ್ಯಾಂಡ್ ರೈಟಿಂಗು, ನೀವು ಬರ್ದಿರೋದು ನಿಮಗೆ ಅರ್ಥ ಆಗಲ್ಲ. ಹೀಗಿರ್ಬೇಕಾದ್ರೆ ಯಾರು ಪೇಪರ್ ಚೆಕ್ ಮಾಡ್ತಾರೆ ಅವ್ರಿಗೆ ಹೇಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ? ಹ್ಯಾಂಡ್ ರೈಟಿಂಗ್ ಅನ್ನ ಸುಧಾರಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ನಾನು ಹೇಳ್ತಾ ಇಲ್ಲ ಎಲ್ಲವನ್ನು ದುಂಡಾಗಿ ಅತ್ಯುತ್ತಮವಾಗಿ ಬರೀರಿ ಅಂತ. ನೀವು ಬರ್ದಿರುವಂತಹದ್ದು ಪೇಪರ್ ಚೆಕ್ ಮಾಡೋರಿಗೆ ಅರ್ಥ ಆಗಬೇಕು, ಅಷ್ಟು ನೀಟಾಗಿ ಬರೆದ್ರೆ ಸಾಕು. ಲೀವಿಂಗ್ ಕ್ವಶನ್ಸ್ ಅನ್ಫಿನಿಶ್ಡ್, ಬಹಳಷ್ಟು ಮಕ್ಕಳು ಈ ಮಿಸ್ಟೇಕ್ಸ್ಗಳನ್ನ ಮಾಡ್ತೀರಾ. 2 ಮಾರ್ಕ್ಸಿಗೆ ಒಂದು ಕ್ವಶನ್ ಅನ್ನ ಕೇಳಿದಾಗ 3 ಪಾಯಿಂಟ್ಸ್ಗಳನ್ನ ಬರೆದ್ರಿ, ಅದರ ಅರ್ಥ ಏನು? ನಿಮಗೆ ಅರ್ಧ ಮಾರ್ಕ್ಸ್ ಅನ್ನ ತೆಗಿತಿದ್ದಾರೆ. 2 ಮಾರ್ಕ್ಸಿಗೆ 4 ಪಾಯಿಂಟ್ಸ್ಗಳನ್ನ ಬರಿಬೇಕು. ಯಾವುದೋ ಒಂದು ಸಾರಾಂಶ ಸಮರಿಯನ್ನ ಬರೀರಿ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಾ? ಅರ್ಧಂಬರ್ಧ ಬರಿತೀರಾ. ಈ ರೀತಿ ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ. ಅರ್ಧಕ್ಕೆ ಬಿಡ್ತೀರಾ, ಲಾಸ್ಟಲ್ಲಿ ಬರಬೇಕು ಅಂತ ಹೇಳ್ತೀರಾ, ಬಟ್ ಟೈಮೇ ಸಾಕಾಗಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಎಕ್ಸಾಮ್ ಹಾಲಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ FA1 ಎಕ್ಸಾಮಿಗೆ 1.5 ಅವರ್ಸ್ ಇದೆ ಅಂದರೆ ನೀವು ಪ್ರಾಪರ್ ಆಗಿ ಡಿವಿಷನ್ ಮಾಡ್ಕೊಳ್ಬೇಕು. ನಾನು ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡ್ತೇನೆ, ಯಾವುದೇ ಒಂದು ಕ್ವಶನ್ ಅಲ್ಲೂ ಸ್ಟಕ್ ಆದರೆ ಅದಕ್ಕೆ ಹೆಚ್ಚಿನ ಟೈಮ್ ಅನ್ನ ಕೊಡಲ್ಲ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೇನೆ. ಈ ರೀತಿ
ಕ್ಲಾಕ್ ಅನ್ನು ನೋಡ್ತಾ ಇರಬೇಕು, ಎಷ್ಟು ಮಾರ್ಕ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀರಾ ಅದರ ಪ್ರಕಾರ ನೀವು ಹೋಗ್ಬೇಕಾಗತ್ತೆ. ಲಾಸ್ಟ್ 10 ಮಿನಿಟಲ್ಲಿ ಏನು ಮಿಸ್ಟೇಕ್ಸ್ಗಳನ್ನ ಮಾಡ್ತೀರಾ, ಪ್ಯಾನಿಕ್ ಆಗ್ತೀರಾ ಕ್ವಶನ್ ಪೇಪರ್ ಬಂದ್ಕೊಳ್ಳೆ, ಇಲ್ಲ ಎಕ್ಸಾಮ್ ಹಾಲ್ ಎಂಟರ್ ಆಗೋಕ್ಕಿಂತ ಮುಂಚೆನೆ ಮೈಂಡ್ ಎಲ್ಲ ಬ್ಲ್ಯಾಂಕ್ ಆದಂಗೆ ಆಗತ್ತೆ, ಹೆದರಿಕೆ ಆಗತ್ತೆ. ಆನ್ಸರ್ಸ್ಗಳನ್ನ ಡಿಸ್ಕಸ್ ಮಾಡೋದು ಪೇಪರ್ ಮುಗಿದ ಮೇಲೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ, ನ್ಯೂ ಟಾಪಿಕ್ಸ್ಗಳನ್ನ ಲಾಸ್ಟ್ ಮೂಮೆಂಟಲ್ಲಿ ಕಲಿಯೋದು, ಇವೆಲ್ಲ ಬಿಗ್ ನೋ. ಎಕ್ಸಾಮ್ನ ಟೈಮ್ನಲ್ಲಿ ಕಾಮ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು. ಗುರು ನಾನು ಓದಿದ್ದೇನೆ ಅದೇ ಒಂದು ಕಾನ್ಫಿಡೆನ್ಸ್ನಲ್ಲಿ ಹೋಗಬೇಕು. ಕೀ ಪಾಯಿಂಟ್ಸ್ಗಳನ್ನ ರಿವ್ಯೂ ಮಾಡಬೇಕು. ಒಂದ್ಸಲ ಪೇಪರ್ ಆದಮೇಲೆ ಎಲ್ಲ ಪಾಯಿಂಟ್ಸ್ಗಳು ಇವೆಯೋ ಇಲ್ವೋ ಅಂತ ನೋಡ್ಕೊಳ್ಬೇಕು. ಟ್ರಸ್ಟ್ ಯುವರ್ ಪ್ರಿಪ್ರೇಷನ್. ಓದಿದ್ದೀರಾ ಅಂದಮೇಲೆ ಭರವಸೆಯನ್ನು ಇಟ್ಕೊಳ್ಳಿ. ಯಾಕೆ ನೀವು ನಿಮ್ಮ ಮೇಲೆ ಭರವಸೆ ಇಟ್ಕೊಳ್ಳಲ್ಲ? ನಾನು ಆದರ್ಶ್ ಸರ್ ನಿಮ್ಮ ಮೇಲೆ 200% ಗೊತ್ತು, ಚೆನ್ನಾಗಿ ಎಕ್ಸಾಮ್ ಬರೀತೀರಾ ಅಂತ. ಇದೇ ಕಾನ್ಫಿಡೆನ್ಸ್ ನಿಮ್ಮಲ್ಲೂ ಸಹ ಇರಬೇಕು. ಸೊ ಕ್ವಿಕ್ ಆಗಿ ರಿಕ್ಯಾಪ್ ಮಾಡೋದಾದರೆ, ಹೆಚ್ಚಾಗಿ ರಿವಿಷನನ್ನು ಮಾಡಿ. ನ್ಯೂ ಟಾಪಿಕ್ಸ್ಗಳನ್ನ ಲಾಸ್ಟ್ ಮೂಮೆಂಟಲ್ಲಿ ಕಲಿಲಿಕ್ಕೆ ಹೋಗಬೇಡಿ. ಎಕ್ಸಾಮ್ ನಾಳೆ ಇದೆ ಇವತ್ತು ಓದ್ತಾ ಕೂತ್ಕೋತೇನೆ ಅಂದರೆ ಆಗಲ್ಲ. ರ್ಯಾಂಕಿಂಗ್ ಮೆಥಡ್ ನಾನು ಹೇಳಿದೆ ಅಲ್ಲ, ಮಸ್ಟ್ ನೋ, ಶುಡ್ ನೋ, ಆ ರೀತಿ ರ್ಯಾಂಕ್ ಮಾಡ್ತಾ ಹೋಗಿ. ಕೇರ್ಲೆಸ್ ಮಿಸ್ಟೇಕ್ಸ್ಗಳನ್ನ ಬಿಟ್ಟು ಹಾಕಿ. ಇಲ್ಲೇ ಇರುವಂತಹದ್ದು ನಿಮ್ಮ ಔಟ್ ಆಫ್ ಔಟ್ ಸ್ಟ್ರಾಟಜಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದರಿಂದ ಬಹಳಷ್ಟು ಮಕ್ಕಳಿಗೆ ತಲುಪುತ್ತೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ನೋಟ್ನಲ್ಲಿ ಥ್ಯಾಂಕ್ ಯು ಹೇಳ್ತಾ ಬಾಯ್ ಬಾಯ್.